ನೀವು ಪ್ರೇತಗಳನ್ನು ಕಂಡಿದ್ದೀರಾ? ಅಥವಾ ನಿಮಗೆ ತಿಳಿದವರು ಯಾರಾದರೂ ಪ್ರೇತವನ್ನು ಕಂಡಿದ್ದಾರಾ? ನಮ್ಮ ವಿಜ್ಞಾನ ಇಷ್ಟು ಮುಂದುವರೆದಿದ್ದರೂ ಕೂಡ ಇಂದಿನವರೆಗೂ ಪ್ರೇತಗಳ ಕುರಿತಾದ ಸಾಕ್ಷ್ಯಗಳನ್ನು ಹುಡುಕಲು ಸಾಧ್ಯವಾಗಲಿಲ್ಲ. ಆದರೂ ಕೂಡ ನಮ್ಮಲ್ಲಿ ಕೆಲವರು ಅದನ್ನು ಕಾಣ್ತಾ ಇರ್ತಾರೆ. ನಿಜವಾಗಿಯೂ ಪ್ರೇತಗಳೆಂಬುದು ಇದೆಯೇ? ಏನೇ ಆದರೂ ಈ ವಿಡಿಯೋದ ಕೊನೆಯಲ್ಲಿ ಅದಕ್ಕುಳ್ಳ ಉತ್ತರ ನಿಮಗೆ ಸಿಗುತ್ತದೆ. ಆದರೆ ಅದಕ್ಕಾಗಿ ನಮಗೆ ಪ್ರೇತಗಳ ಲೋಕಕ್ಕೆ ಹೋಗಬೇಕು. ಹಾಗಾದರೆ ನಾವು ಹೋಗೋಣ ಆ ಪ್ರೇತಗಳ ಲೋಕಕ್ಕೆ. ನೀವು ಪ್ರೇತವನ್ನು ನಂಬುತ್ತೀರಾ? ನಂಬುತ್ತಿದ್ದರೂ ನೀವು ಏಕಾಂಗಿಯಲ್ಲ. ಈ ವಿಶ್ವದ ಬಹುತೇಕ ನಾಗರಿಕತೆಗಳು ಮನುಷ್ಯನಿಗಿಂತಲೂ ಉನ್ನತ ಮಟ್ಟದಲ್ಲಿರುವ ಮರಣದ ನಂತರದಲ್ಲಿನ ಆತ್ಮದ ಇರುವಿಕೆಯನ್ನು ನಂಬುತ್ತದೆ. ನೇರವಾಗಿ ಹೇಳುವುದಾದರೆ ಪ್ಯಾರಾನಾರ್ಮಲ್ ಆಕ್ಟಿವಿಟಿಯಲ್ಲಿ ಅತಿ ಹೆಚ್ಚು ನಂಬಲಾದ ವಿಷಯಗಳಲ್ಲಿ ಈ ಪ್ರೇತಗಳೂ ಕೂಡ ಒಂದು. ಈ ವಿಡಿಯೋ ನೋಡುತ್ತಿರುವ 70% ಜನರು ಬಹುಶಃ ಪ್ರೇತದ ಇರುವಿಕೆಯನ್ನು ನಂಬುತ್ತಿರಬಹುದು. ಇದರಲ್ಲಿ ಬಹುತೇಕ ಭಾಗ ಪ್ರೇತವನ್ನು ಕಂಡವರ ಅನುಭವವನ್ನು ಕೇಳಿ ನಂಬುತ್ತಿರುವವರಾಗಿರಬಹುದು. ಹಾಗಾದರೆ ಈ ಪ್ರೇತವನ್ನು ನಂಬುತ್ತಿರುವವರನ್ನು 2 ಗುಂಪುಗಳಾಗಿ ವಿಂಗಡಿಸುವ. 1. ಪ್ರೇತವನ್ನು ನೇರವಾಗಿ ಕಂಡವರು. 2. ನೇರವಾಗಿ ಕಂಡವರ ಅನುಭವವನ್ನು ಕೇಳಿ ತಿಳಿದುಕೊಂಡವರು. ಮೊದಲಿಗೆ ಪ್ರೇತವನ್ನು ನೇರವಾಗಿ ಕಂಡವರ ಅನುಭವವನ್ನು ಕೇಳಿ ತಿಳಿದುಕೊಂಡವರ ಬಗ್ಗೆ ನೋಡೋಣ. ಪುರಾತನ ಕಾಲದಿಂದಲೂ ಮನುಷ್ಯನಿಗೆ ಕಥೆಗಳನ್ನು ಕೇಳುವುದೆಂದರೆ ಅಚ್ಚುಮೆಚ್ಚು. ಇದರಲ್ಲಿ ದೆವ್ವಗಳ ಕಥೆ ಎಂಬುದು ಸ್ವಲ್ಪ ವಿಶೇಷ ಮತ್ತು ಇಂಟ್ರೆಸ್ಟಿಂಗ್ ಆಗಿದೆ. ಅದರಂತೆಯೇ ಕಥೆಯನ್ನು ಹೇಳುವುದು ಅತಿ ಅಗತ್ಯವಾದ ವಿಷಯವಾಗಿದೆ. ನಮ್ಮ ಕಥೆಯ ಮೂಲಕ ಬೇರೆಯವರನ್ನು ಇಂಟ್ರೆಸ್ಟಿಂಗ್ಗೊಳಿಸಲು ತುಂಬಾ ಬಾರಿ ನಾವು ಪ್ರಯತ್ನಿಸುತ್ತೇವೆ. ಅದಕ್ಕೆ ಕಾರಣ ಕೇಳುಗರ ಅಟೆನ್ಷನ್ ನಮಗೆ ಬೇಕೆಂದು ನಾವು ಬಯಸುತ್ತೇವೆ. ಅದನ್ನು ನಾವು ನೇರವಾಗಿ ಹೇಳದಿದ್ರೂ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಅದು ಬೇಕಾಗಿದೆ. ಎಲ್ಲ ಮನುಷ್ಯರು ಕೂಡ ಹೀಗೆ ಇರುತ್ತಾರೆ. ಇದೇ ಫ್ಯಾಕ್ಟರ್ 90% ಪ್ರೇತ ಕಥೆಗಳ ಹಿಂದಿರುವುದು. ಉದಾಹರಣೆಗೆ, ಎ ಎಂಬ ವ್ಯಕ್ತಿ ಪ್ರೇತವನ್ನು ಕಂಡಿದ್ದಾರೆಂದು ಭಾವಿಸುವುದಾದರೆ ಅದನ್ನವರು ಬಿಯಲ್ಲಿ ಹೇಳುತ್ತಾರೆ. ಅವರು ಹೇಳಿದ್ದರಲ್ಲಿ 90% ಅವರು ಕಂಡದ್ದು, ಇನ್ನು 10% ಅವರ ಕ್ರಿಯೇಟಿವಿಟಿ ಆಗಿದೆ. ಈಗ ಬಿ ಅದನ್ನು ಸಿಯಲ್ಲಿ ಹೇಳುವುದಾದರೆ ಸ್ವಾಭಾವಿಕವಾಗಿ 90% ಎ ಹೇಳಿದ್ದು, 10% ಬಿಯ ಕ್ರಿಯೇಟಿವಿಟಿ. ಹೀಗೆ ಸಿ ಡಿಯಲ್ಲಿ ಹೇಳುವಾಗಲೂ ಅದೇ ರೀತಿ ಮುಂದುವರಿಯುತ್ತದೆ. ಹೀಗೆ ಈ ರೀತಿ ಬರೀ 10% ಎಕ್ಸ್ಟ್ರಾ ಕತೆ ಸೇರಿ ಝೆಡ್ ಎಂಬ ವ್ಯಕ್ತಿಗೆ ಈ ಕತೆ ತಲುಪುವಾಗ ಅದರಲ್ಲಿ ಕೇವಲ 5% ಮಾತ್ರ ಸತ್ಯವಿರುತ್ತದೆ. ನೀವು ಕೇಳಿದ ಕಥೆಗಳು ಬಹುತೇಕ ಇದೇ ರೀತಿ ಬಂದಿರುತ್ತದೆ. ಇನ್ನು ನೇರವಾಗಿ ಪ್ರೇತವನ್ನು ಕಂಡವರ ಕುರಿತು ನೋಡೋಣ. ಆದರೆ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಮೆದುಳಿನ ಕೆಲ ವಿಷಯಗಳು ನಿಮಗೆ ಅರಿವಾಗಬೇಕಿದೆ. ನೀವು ಹೊಸದಾಗಿ ಒಂದು ಸ್ಥಳವನ್ನು ನೋಡುತ್ತೀರಿ ಎಂದು ಭಾವಿಸೋಣ. ನೀವೆಂದು ನಿಮ್ಮ ಜೀವಮಾನದಲ್ಲಿ ಆ ರೀತಿಯ ಸ್ಥಳವನ್ನು ಕಂಡಿರುವುದಿಲ್ಲ. ಆದ್ದರಿಂದಲೇ ನಮ್ಮ ಮೆದುಳು ಇದನ್ನು ತಕ್ಷಣವೇ ಆಕ್ಸೆಪ್ಟ್ ಮಾಡುವುದಿಲ್ಲ. ನೀವು ಮೊದಲ ಬಾರಿಗೆ ಆ ಸ್ಥಳವನ್ನು ಕಂಡಾಗ ಆ ಸ್ಥಳಕ್ಕೆ ಹೋಲುವ ನೀವು ಮೊದಲು ಕಂಡಿರುವಂತಹ ಪ್ರದೇಶವನ್ನು ನಿಮ್ಮ ಮೆದುಳು ಕಂಡುಹಿಡಿಯುತ್ತದೆ. ಅದೇ ಕಾರಣಕ್ಕಾಗಿ ನೀವು ಆ ಹೊಸ ಸ್ಥಳವನ್ನು ಕಂಡಾಗ ನೀವು ಕಂಡಿರುವಂತಹ ಹಳೆಯ ಸ್ಥಳವು ನಿಮಗೆ ನೆನಪಾಗುವುದು. ಇದು ಬರೀ ಸ್ಥಳವನ್ನು ನೋಡುವಾಗ ಮಾತ್ರವಲ್ಲ, ಯಾವುದೇ ಹೊಸ ಅನುಭವ ನಮಗೆ ಆಗುವಾಗಲೂ ಇದುವೇ ನಮ್ಮ ಮೆದುಳಿನಲ್ಲಿ ನಡೆಯುವುದು. ವಿಜ್ಞಾನ ಲೋಕ ಇದನ್ನು ಪ್ಯಾಟರ್ನ್ ರೆಕಾಗ್ನೈಸೇಷನ್ ಎಬಿಲಿಟಿ ಎಂದು ಕರೆಯುತ್ತದೆ. ಇನ್ನು ನೀವು ಪ್ರೇತ ಇದೆಯೆಂದು ಹೇಳಲಾಗುವ ಒಂದು ಮನೆಯಲ್ಲಿ ವಾಸಿಸುತ್ತೀರಿ ಎಂದು ಭಾವಿಸೋಣ. ನಿಮಗೆ ಪ್ರೇತದ ಬಗೆಗಿನ ಭಯವೂ ಇದೆ. ಆ ಸಮಯದಲ್ಲಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ನೀವು ಹಿಂದೆ ಕೇಳಿರುವಂತಹ ಪ್ರೇತದ ಕಥೆಗಳು, ಸಿನಿಮಾಗಳು ತುಂಬಿಬಿಡುತ್ತದೆ. ಇದೇ ಸಂದರ್ಭದಲ್ಲಿ ನೀವೊಂದು ನೆರಳನ್ನು ಕಂಡಿದ್ದೀರಿ ಎಂದು ಭಾವಿಸುವುದಾದರೆ ಆಟೋಮ್ಯಾಟಿಕ್ ಆಗಿ ನಿಮ್ಮ ಬ್ರೈನ್ ಇದಕ್ಕೆ ಹೋಲುವಂತಹ ವಿಷಯಗಳನ್ನು ಯೋಚಿಸಲು ಪ್ರಾರಂಭಿಸುತ್ತದೆ. ಅದೆಂದರೆ ನೀವು ಮೊದಲು ಕೇಳಿರುವಂತಹ, ಎಕ್ಸ್ಪೀರಿಯನ್ಸ್ ಮಾಡಿರುವಂತಹ ವಿಷಯಗಳ ಹೋಲಿಕೆಗಳು. ನಾನು ಅದಾಗಲೇ ಹೇಳಿದ ಹಾಗೆ ನಿಮ್ಮ ಮೆದುಳು ಅಷ್ಟು ಸುಲಭವಾಗಿ ಹೊಸ ವಿಷಯಗಳನ್ನು ಆಕ್ಸೆಪ್ಟ್ ಮಾಡುವುದಿಲ್ಲ. ಆದ್ದರಿಂದಲೇ ನಿಮ್ಮ ಹಳೆಯ ಅನುಭವದ ಆಧಾರವಾಗಿ ಬ್ರೈನ್ ಒಂದು ಔಟ್ಕಮ್ ಅನ್ನು ನೀಡುತ್ತದೆ. ಆದರೆ ಅದು ಸರಿಯಾಗಿರಬೇಕೆಂದಿಲ್ಲ. ಕತ್ತಲಿನಲ್ಲಿ ಮಾತ್ರ ನಾವು ಪ್ರೇತಗಳನ್ನು ಕಾಣುತ್ತೇವೆ. ಕಾರಣ ಬೆಳಕಿನ ಅಭಾವದಿಂದ ಆ ಸಮಯದಲ್ಲಿ ನಾವು ಕಾಣುವ ಎಲ್ಲಾ ವಿಷಯಗಳು ಅಸ್ಪಷ್ಟವಾಗಿರುತ್ತದೆ. ಈ ಕತ್ತಲಿನಲ್ಲಿ ಭಾಗಶಃ ಕಾಣುವ ಒಂದು ವಸ್ತುವನ್ನು ಪೂರ್ಣವಾಗಿಸಲು ಬ್ರೈನ್ ನಡೆಸುವ ಪ್ರಯತ್ನದ ಫಲವೇ ಈ ಪ್ರೇತಗಳೆಂದು ನಾವು ಹೇಳಬಹುದು. ಆದರೆ ಬೆಳಕಿನ ಸಮಯದಲ್ಲಿ ಸಾಕಷ್ಟು ಬೆಳಕಿರುವುದರಿಂದ ಕಾಣುವ ಎಲ್ಲಾ ವಿಷಯಗಳು ಸ್ಪಷ್ಟವಾಗಿ ಅರಿವಾಗುತ್ತದೆ. ನೇರವಾಗಿ ಹೇಳುವುದಾದರೆ
ಎಲ್ಲ ವಿಷಯ ನಡೆಯುವುದು ನಮ್ಮ ಮೆದುಳಿನಲ್ಲಿಯೇ. ನಮಗೆ ಕಾಣದ ಒಂದು ವಿಷಯದಿಂದ ಕಂಡಿದ್ದೇವೆ ಎಂಬ ಅನುಭವವನ್ನು ಉಂಟು ಮಾಡಲು ನಮ್ಮ ಬ್ರೈನ್ಗೆ ಸಾಧ್ಯವಾಗುತ್ತದೆ. ಉದಾಹರಣೆಗೆ, ನಿಮ್ಮ ಒಬ್ಬ ಫ್ರೆಂಡ್ ಅವರ ಜೀವನದಲ್ಲಿ ನಡೆದಂತಹ ಒಂದು ಕಥೆಯನ್ನು ನಿಮ್ಮಲ್ಲಿ ಹೇಳುವುದಾದರೆ, ನಿಮ್ಮ ಸ್ನೇಹಿತನ ಒಂದೊಂದು ಮಾತಿಗೂ ನಿಮ್ಮ ತಲೆಯಲ್ಲಿ ಅದಕ್ಕೆ ಸಂಬಂಧಿಸಿದ ಒಂದೊಂದು ವಿಜುವಲ್ ಕ್ರಿಯೇಟ್ ಆಗುತ್ತದೆ. ಅದೆಂದರೆ ಆ ಕಥೆಯಿಂದ ನಿಮ್ಮದೇ ರೀತಿಯಾದ ಒಂದು ವಿಜುವಲ್ಗಳನ್ನು ನೀವು ಸೃಷ್ಟಿಸಿಕೊಳ್ಳುತ್ತಿದ್ದೀರಿ, ಅಲ್ಲ, ನಿಮ್ಮ ಬ್ರೈನ್ ಸೃಷ್ಟಿ ಮಾಡುತ್ತಿದೆ. ನಂತರದಲ್ಲಿ ನೀವು ಆ ಕಥೆಯ ಬಗ್ಗೆ ಯೋಚಿಸಿದಾಗ ನಿಮ್ಮ ಸ್ನೇಹಿತನ ಮಾತಿಗಿಂತ ನಿಮಗೆ ಜಾಸ್ತಿ ನೆನಪಾಗುವುದು ನಿಮಗೆ ಅಂದು ಬಂದ ವಿಜುವಲ್ಗಳಾಗಿವೆ. ನಾನು ನಿಮಗೆ ಹೇಳುವುದೇನೆಂದರೆ, ನೀವು ಒಂದು ವಸ್ತುವನ್ನು ಪೂರ್ತಿಯಾಗಿ ನೋಡಬೇಕೆಂದಿಲ್ಲ. ಇಲ್ಲದಿದ್ದರೂ ಅದಕ್ಕೆ ಸಂಬಂಧಿಸಿದ ಒಂದು ವಿಜುವಲ್ಗಳನ್ನು ನಿಮ್ಮ ಬ್ರೈನ್ನಲ್ಲಿ ಸೃಷ್ಟಿಸುವ ಸಾಮರ್ಥ್ಯವಿದೆ. ಇದೇ ವಿಷಯವೇ ಪ್ರೇತವನ್ನು ಕಾಣುವಾಗ ನಮ್ಮಲ್ಲಿ ಉಂಟಾಗುವುದು. ಆದರೆ ಅದು ನಮಗೆ ತಿಳಿದು ಸಂಭವಿಸುವುದಿಲ್ಲ. ನಮ್ಮೆಲ್ಲರ ಮೆದುಳು ಕೂಡ ಕೆಲಸ ಮಾಡುವುದು ಇದೇ ರೀತಿಯಲ್ಲಿ. ಆದ್ದರಿಂದ ಇಂದು ದೆವ್ವಗಳೆಂಬುದು ಒಂದು ಕಮರ್ಷಿಯಲ್ ಎಲಿಮೆಂಟ್ ಮಾತ್ರವಾಗಿದೆ. ಅಂದರೆ ಸಿನಿಮಾಗಳಲ್ಲಿಯೂ ಪುಸ್ತಕಗಳಲ್ಲಿಯೂ ಇರುವ ಒಂದು ವಿಷಯ. ಹಾಗಾದರೆ ಈ ವಿಡಿಯೋ ನೋಡಿದ್ದರಿಂದ ಪ್ರೇತಗಳ ಕುರಿತು ನಿಮಗಿರುವ ಭಯ ಇಲ್ಲದಾಯಿತೆಂದು ನಾನು ಭಾವಿಸುತ್ತೇನೆ. ಹಾಗಾದರೆ ಪ್ರೇತ ಇದೆ ಎಂದು ಹೇಳಲಾಗುವ ಒಂದು ದಟ್ಟ ಕಾಡಿನಲ್ಲಿ ನಡುರಾತ್ರಿಯಲ್ಲಿ ಒಬ್ಬರೇ ಭಯವಿಲ್ಲದೆ ನಿಮಗೆ ನಡೆದಾಡಲು ಸಾಧ್ಯವಾಗುತ್ತದೆಯೇ? ಇಲ್ಲ. ಬಹುಶಃ ನಿಮಗೆ ನಡೆದು ಹೋಗಲು ಸಾಧ್ಯವಾಗಬಹುದು, ಆದರೆ ಸಣ್ಣದಾದಂತಹ ಒಂದೂ ಭಯವಿಲ್ಲದೆ ನಿಮಗೆ ನಡೆದಾಡಲು ಸಾಧ್ಯವಿಲ್ಲ. ಹಾಗಾದರೆ ಇಷ್ಟೆಲ್ಲ ಹೇಳಿದ ನನಗೆ ಅದು ಸಾಧ್ಯವಾಗುತ್ತದೆಯೇ? ಇಲ್ಲ. ಸಣ್ಣದೊಂದು ಭಯವಿಲ್ಲದೆ ನನಗೆ ಹಾಗೆ ನಡೆದು ಹೋಗಲು ಸಾಧ್ಯವಿಲ್ಲ. ಆದರೆ ಈ ಭಯಕ್ಕೆ ಪ್ರೇತ ಕಾರಣವೇ? ಅಲ್ಲ, ಕತ್ತಲೆಯೇ ಇದಕ್ಕೆ ಕಾರಣ. ಕತ್ತಲೆಯ ಕುರಿತು ನಮಗಿರುವ ಭಯ ನಮ್ಮ ಪೂರ್ವಜರಿಂದ ನಮಗೆ ಲಭ್ಯವಾದುದು. ಇಂದೂ ಕೂಡ ಅದು ನಮ್ಮ DNA ಹಾಗೆಯೇ ಇದೆ. ದೆವ್ವದ ಕಥೆಯ ಹಿಂದಿನ ವಿಜ್ಞಾನ ನಮಗೆ ಅರ್ಥವಾಯಿತು. ಆದರೆ ಇದರಲ್ಲಿ ಇಲ್ಲದ ಒಂದು ವಿಷಯ, ಓಜೋ ಬೋರ್ಡ್. ಹಾಗಾದರೆ ಈ ಓಜೋ ಬೋರ್ಡ್ ಹೇಗೆ ವರ್ಕ್ ಆಗುತ್ತದೆ? ಅದರ ಕುರಿತು ಹಿಂದೊಂದು ವಿಡಿಯೋ ಮಾಡಿದ್ವಿ. ಅದನ್ನು ನಾನೀಗ ಸ್ಕ್ರೀನ್ನಲ್ಲಿ ನೀಡುತ್ತೇನೆ.